ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರಗಳ್ರಿ. ಗರ್ದಿಗಮತ್ ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡ್ರಿ. ದಿನ ಆಗತ್ತರಿ. ಇನ್ನೂ ಮಂದಿ ತೊಡೆ ಮಂದಿ ಬರೀ ವಾಟ್ಸಪ್ ಗ್ರೂಪ್ ಹಾದಿ ಹಾಕೋತ್ ಕುಂತಿರ್ತಾರಿ, ಮಾಡ್ರಿ. ಗರ್ದಿಗಮತ್ ನವಿಲ್ಗರಿಯನ್ನು ಏಳಿಸ್ಕೊಳಕ್ ಹೋಗುದಿಲ್ಲ. ಮಣ್ಣಿನ ಒಂದ ಕೇಲಿ ಸಂಸ್ಥೆ ಒಂದು ಚುನಾವಣೆ ಒಳಗ ಗರ್ದಿಗಮ್ಮತ್ ಪಾತ್ರ ಏನೈತೆ ಅನ್ನೋದ ಆ ಕಡಿ ದಿವಸ ಸನ್ನಿವೇಶ ನಿಮ್ಗೆ ಹೇಳ್ರೆ ಗೊತ್ತಾಗ್ತೈತಿ. ಯಾಕಂದ್ರ ಪದ್ಮಶ್ರೀ ಪ್ರಶಸ್ತಿ ವಿಜೇತರಾದಂತ ಪುರಸ್ಕೃತ ಪಾತ್ರ ಆದಂತ ಪ್ರಭಾಕರ್ ಕೋರೆ, ಮಾಜಿ ಸಂಸದರು, ವಿಧಾನ ಪರಿಷತ್ ಸದಸ್ಯರು, ಬೆಳಗಾವಿ ಜಿಲ್ಲೆಯ ನೇತಾರ. ಸಂಸ್ಥೆ ಬಾಳ ಸಲ ಹೇಳಿದೆ ನಾನು, ಸಂಸ್ಥೆ ಕಟ್ಟಿದಾರ, ಸಂಸ್ಥೆ ಬೆಳೆಸಿದಾರ ಇಲ್ಲ ಅನ್ನೋದಲ್ಲ ಪ್ರಭಾಕರ್ ಕೋರೆ ಅವರು. ಇದನ್ನ ಪ್ರತಿಯೊಂದು ಎಪಿಸೋಡ್ದಾಗ ಹೇಳಿದಾನೆ. ಆದ್ರ ಆ ಸದಸ್ಯರಿಗೆ ಸಿಗಬೇಕಾದಂತ ಸೌಲಭ್ಯಗಳನ್ನ, ಸಮಾಜಕ್ಕೆ ಕೊಡಬೇಕಾದಂತ ಸೌಲಭ್ಯಗಳನ್ನ ಕೊಡ್ಲಿಲ್ಲ. ಅಲ್ಲಿ ಅವ್ರು ತಪ್ಪಿದಾರಂತ ಬಹಳಷ್ಟ ಅಲ್ಲಿಯ ಸದಸ್ಯರ, ಕೇಲಿ ಸದಸ್ಯರ ಒಂದು ಆಗ್ರಹ ಇತ್ತು. ಆ ಪ್ರಕಾರ ನಾ ಒಂದ್ ಎಪಿಸೋಡ್ ಮಾಡೋತ್ನಾಗ ಡೈಲಿ 1.5 ಲಕ್ಷ 2 ಲಕ್ಷ ಎಪಿಸೋಡ್ ಒಂದೊಂದು ಇದ್ದು ಪ್ರಭಾಕರ್ ಕೋರೆ ಕೇಲಿ ಸೊಸೈಟಿ ಮಾಡಿದಾಗ ಸುಮಾರು ಹಾಲಿ ಸದಸ್ಯರು ಏರಿ ಕಡಿಮೆ ಅಂದ್ರು ಒಂದ 700ರಿಂದ 800 ಜನ ಹಾಲಿ ಸದಸ್ಯರು ನನ್ನ ಸಂಪರ್ಕದಾಗ ಫೋನ್ಯಾಗ. ಅವ್ರು ಒಂದ ಮಾತು ಹೇಳ್ತಿದ್ರು, ಈ ಇಲೆಕ್ಷನ್ದಾಗ ನಾವ ಪ್ರೀತಿ ಕೋರೆನ್ ಹೆಂಗ್ ಮಾಡ್ಬೇಕು, ಏನ್ ಪ್ರೀತಿ ಕೋರೆ ಅವ್ರು ಹೆಂಗ ಅಲ್ಲಿ ಮೆಂಬರ್ ಆದ್ರು ಇದನ್ನ ಕೇಳ್ತೋ ಮೊದ್ಲು ಇಲೆಕ್ಷನ್ ಬರ್ಲ್ರಿ ಗೌಡ್ರ, ಅದನ್ನ ಹದಿಕೆ ಆಯ್ತು ಅಂದ್ರೆ ಅದೇನ್ ಸುದ್ದಿ ಕೋರೆ ಅವ್ರು ಮುಟ್ಟು ಇಲ್ಲ ಅಂಬಲ್ಲ. ಆಮ್ಯಾಗ ತೀರ್ಕೊಂಡಂತ ಸದಸ್ಯರ ನಮ್ಮ ವಾರ್ಸ ಮಾಡಿಲ್ಲ ಅಂತ ಅವ್ರು ಏನ್ರ ಒಂದ್ 700 ಫೋನ್ ನನಗೆ ಕಮೆಂಟ್ಗಳು ಇನ್ನೂ ನನ್ನ ಕಡೆ ಅದಾವ. ಫಾರಿನ್ ದಿಂದ ಫೋನ್ ಮಾಡಿದಾರ ನನಗೆ, ದೇಶ ವಿದೇಶದಿಂದ ಫೋನ್, ದೆಹಲಿಯಿಂದ ಫೋನ್, ಮುಂಬೈದಿಂದ ಫೋನ್, ರಾಜ್ಯದ ಎಲ್ಲಾ ಜಿಲ್ಲಾಗಳಿಂದ ಎಲ್ಲೆಲ್ಲದಾವಲ್ಲ ಈ ನಮ್ಮ ಉತ್ತರ ಕರ್ನಾಟಕ ಅನೇಕ ಕಡೆಯಿಂದ ಫೋನ್. ಅವ್ರು ಏನ್ ಕೇಳ್ತಿದ್ರಂದ್ರ ನಾವ್ ಹೆಂಗ್ ಮಾಡ್ಬೇಕು ಇಲೆಕ್ಷನ್ಕ ನಾವ್ ಬಂದ್ರ ಅದರ ಸುದ್ದಿ ಕೋರೆಯವರ ಮತ್ತು ಅವ್ರ ಟೀಮ್ ಗೊತ್ತಾತ. ನೀವು ಮೊದಲ ಹೆಂಗ್ ಮೆಂಬರ್ ಮಾಡ್ಕೊಂಡ್ರ ಹೇಳ್ರಿ, ಇದನ್ನೆಲ್ಲ ಹೆಂಗ್ ಮಾಡ್ರಿ, ಬಾಯ್ಲೆ ಹೆಂಗ್ ತಿದ್ಬಡಿ ಮಾಡ್ರಿ, ಹಿಂಗ ಸಂಘ ವಾರ್ಸ ಯಾಕೆ ಮಾಡ್ಕೊಳ್ಳೋದಿಲ್ಲ, ನಿಮ್ ಮಗಳು ಹೆಂಗ, ಇದೆಲ್ಲ ಚರ್ಚೆ ಆದ್ಮ್ಯಾಗ ದಿಢೀರ್ ಅಂತ ಹೇಳಿ ಸಾಧನವ್ರನ್ನ ಹಿಂದೆ ಸರಿಸಿ ಅಲ್ಲಿ ಮೊದಲ ನಿರ್ದೇಶಕ ಸ್ಥಾನಕ್ಕ ನಾಮಿನೇಷನ್ ಮಾಡಿದವ್ರನ್ನ ಸ್ಕೂಟ್ನ್ಯಾಗ ಹಾರಿಸಿದ್ರು. ಆಮ್ಯಾಗ ಅಲ್ಲಿ ಕೊಳ್ಳಿಯವ್ರು ಉಳಿತಾರ, ಆಮ್ಯಾಗ ಪ್ರೀತಿ ದೊಡ್ಡವಾಡ್ ನಾಮಿನೇಷನ್ ಮಾಡ್ತಾರ. ಇದು ಇಲೆಕ್ಷನ್ ಆದ್ರೆ ಸಮಸ್ಯೆ ಆಗ್ತೈತೆ ಅಂತ ದೊಡ್ಡ ಗುಣಾನ ಮಾಡ್ರಿ ಅಂತ ಹೇಳಿ ಕೋರೆ ಅವ್ರು ಹಿಂದ್ ಸರದ್ರ. ಇವತ್ತ ಪ್ರಭಾಕರ್ ಕೋರೆ ಅವರ ನಿಮ್ ಅಂತರ ರಿಮೋಟ್ ಕಂಟ್ರೋಲ್ ಐತಿ, ನೀವ್ ಎಷ್ಟಾದ್ರೂ ಹಿರಿಯರ್. ಯಾಕಂದ್ರೆ ನಾವು ಸಲಹಾ ಕೊಡೋರು, ನೀವು ಅದನ್ನ ಸಲಹಾ ತಗೋತಿರೋ ಇಲ್ಲೋ ಗೊತ್ತಿಲ್ಲ. ಯಾಕಂದ್ರೆ ಎಲ್ಲಾ ಸದಸ್ಯರು ನನಗೆ ಬಹಳಷ್ಟು ಪ್ರಶ್ನೆಗಳು ಕೇಳಿದ್ರು. ನನಗ ಈಗ 8ನೇ ತಾರೀಕಿಗೆ ಲಿಂಗರಾಜ್ ಕಾಲೇಜಿನ ಸಭಾಭವನದಾಗ ಒಂದು ಸರ್ವ ಸದಸ್ಯರ ಮೀಟಿಂಗ್ ನೀವು ಕರೆದ ಕೋರೆ ಅವರ. ಇವತ್ತೆಲ್ಲಾ ನಾ ಸದಸ್ಯರಿಗೆ ಹೇಳ್ತಾನ, ನಿಮ್ಮ ಹಕ್ಕುಗಳು ಏನಂತೇಳಿ ನೀವು ಕೇಳ್ತಿದ್ರಿ. ಆ ಒಂದು ಜನರಲ್ ಬಾಡಿಯಾಗ ನಿಮ್ ಹಕ್ಕುಗಳು ಕೇಳಾಕ ಸಾಧ್ಯತೆ ಐತಿ. ಅವತ್ತ ಪ್ರಭಾಕರ್ ಕೋರೆ ಅವರು ಅಲ್ಲಿ ಇರ್ತಾರ. ಈ ಸುಳ್ಳ ನನಗ್ ಫೋನ್ ಮಾಡಿ ಎಷ್ಟು ಕೇಳ್ತಿರ್ಲಿಲ್ಲ, ಏನ್ ಮಾಡ್ಬೇಕು, ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕಂತ ಕೇಳ್ತಿರ್ಲಿಲ್ಲ. ಇದೇ ವೀರಾವೇಶದಿಂದ ಅಲ್ಲಿ ಜನರಲ್ ಬಾಡಿ ಒಳಗ ನಿಮ್ ರೈಟ್ಸ್ ವಾರ್ಸಾ ಸತ್ತವ್ರಿಗೆ ಏನ್ ಮಾಡಿದಾರೆ, ಪ್ರೀತಿ ದೊಡ್ಡವಾಡ ಕೋರೆ ಅವ್ರದ್ದು ಹೆಂಗ್ ನಾಮಿನೇಷನ್, ಎಷ್ಟು ಮಂದಿ ಕೇಳ್ತಾರ ನೋಡ್ತಾನ. ಬರೀ ಮಾತಾಡೋದು ಅಷ್ಟೇ ಗೊತ್ತೈತೆ. ಅಲ್ಲಿ ಕೋರೆ ಅವ್ರ ಮುಂದೆ ತೆಗಿರ್ಲ ಪ್ರಸ್ತಾಪ ಮಾಡ್ರಿ, ನಿಮ್ ರೈಟ್ಸ್ ಏನೈತಿಲ್ಲ ಕೇಳಿ ಜನರಲ್ ಬಾಡಿ ಒಳಗ ರೈಟ್ಸ್ ಐತೆ ಅದನ್ನ ಕೇಳಾಕ. ಆಮೇಲೆ ಮುಂದೆ ಏನ್ ಮಾಡ್ಬೇಕು ಜನರಲ್ ಬಾಡಿ ಫೈನಲ್ ಅಲ್ಲಿ ಅದನ್ನ ರೆಕಾರ್ಡ್ ಮಾಡಿಸ್ರಿ, ಅದನ್ನ ಆ ಒಂದು ಸಭೆ ಒಳಗ ಅದಂತ ಠರಾವ್ ಮಾಡಿಸ್ರಿ ಅದನ್ನ. ಆಮೇಲೆ ಮುಂದ್ ಬೇಕಾದ್ ಮಾಡ್ಬೋದು. ಮಾತಾಡೋ ಹಕ್ಕಂಕೆ ಅಲ್ಲ, ಮಾಡ್ತಾರೋ ಬಿಡ್ತಾರೋ ಎರಡನೇದು ಕೋರೆ ಅವ್ರ. ಅದಕ್ಕೆ ಪ್ರಭಾಕರ್ ಕೋರೆ ಅವರ ನೀವಂತೂ ಇವತ್ತ ರಿಮೋಟ್ ಕಂಟ್ರೋಲ್ ನಿಮ್ ಕಡೆನೇ ಐತೆ. ಈಗ ಎಂದ ಅಧ್ಯಕ್ಷರು ಮಾಡ್ತಾರೋ ಏನ್ ಮಾಡ್ತಾರೋ ನಮಗಂತೂ ಗೊತ್ತಿಲ್ಲ ಕೋರೆ ಅವರ. ಯಾಕಂದ್ರ ಅಲ್ಲಿ ನೀವು ಹೇಳಿದವ್ರನ್ನ ಅಧ್ಯಕ್ಷರಾಗ್ತಾರೋ. ಮ್ಯಾಕ್ಸಿಮಮ್ ಅಮಿತ್ ಕೋರೆ ಅಥವಾ ಪ್ರೀತಿ ದೊಡ್ಡವಾಡ್ ಮಾಡ್ಬೇಕಂತ ನಿಮ್ ಮನಸ್ಥಿತಿ ಐತ ನಮಗ್ ಗೊತ್ತೈತಿ. ಒಂದು ಪ್ರೀತಿ ದೊಡ್ಡವಾಡ್ ಮಾಡ್ರ ಅದು ಒಂದು ವಿಚಾರ ಐತಿ, ಅಥವಾ ಅಮಿತ್ ಕೋರೆನ್ ಮಾಡ್ಬೇಕ. ಆದ್ರ ನೀವು ಈಗ ದೊಡ್ಡ ಪ್ರಶಸ್ತಿಗಳು ನಿಮ್ ಮನಿ ಬಾಗಿಲಿಗೆ ಬರಕತ್ತು ಕೋರೆ ಅವರ. ನೀವು ದೊಡ್ಡ ಸಮಾಜದ ದೊಡ್ಡ ವ್ಯಕ್ತಿಗಳು, ಸಂಸ್ಥೆ ಬೆಳೆಸಿದಾರೆ. ಇನ್ ರಿಮೋಟ್ ಕಂಟ್ರೋಲ್ ನಿಮ್ ಕಡೆ ರೀ. ನಿಮ್ಮ ಕುಟುಂಬಕ್ಕಾಗಿ ತ್ಯಾಗ ಮಾಡಿದವ್ರು ಅಥವಾ ಶಾಣ್ಯರಲ್ಲಿ ಬೋರ್ಡ್ದಾಗ ನಗಡ್ ಮಂದಿ ಅದಾರ. ದಿವಂಗತ ಕಲ್ಲಯ್ಯ ಸ್ವಾಮಿಗಳು, ಕೌಟಿಗಿ ಮಠ ಸ್ವಾಮೀಜಿ ಅವ್ರು, ನಿಮ್ಗೆ ಸ್ವಾಮಿಗಳು ಅವ್ರ ಬಹಳಷ್ಟು ನಿಮ್ಮ ಕುಟುಂಬ ರಾಜಕಾರಣದಾಗ ತರಕ ಬಹಳ ಮದತ್ ಮಾಡಿದಾರ. ನಿಮ್ ರಾಜಕಾರಣ ತಂದವ್ರಾಗ ಪ್ರಮುಖರು ಅವರು. ಅವ್ರ ಮಗ ಇವತ್ ಮಾಂತೇಶ್ ಕೌಟಿಗಿ ಮಠ 6-7 ಸಲ 8 ಸಲ ಅಲ್ಲಿ ನಿರ್ದೇಶಕರಾಗಿದ್ದಾರೆ. ಅವ್ರಿಗೂ ಶನತನ್ ಬಹಳ ಐತಿ. ಅಂತವ್ರನ್ನ ಅಧ್ಯಕ್ಷರು ಮಾಡ್ರಿ. ಇಲ್ಲ YS ಪಾಟೀಲ್ ರೀ, KS ಅವರು ಬೂಡಾ ಕಮಿಷನರ್, ಕಾರ್ಪೊರೇಷನ್ ಕಮಿಷನರ್, ರಾಜ್ಯ ಸರ್ಕಾರದ ಉನ್ನತ ಹುದ್ದೆಯೊಳಗೆ ಒಂದು ಸಮಾಜಕ್ಕೆ ಏನ್ ಮಾಡ್ಬೇಕು, ಒಬ್ಬ ಪ್ರಾಮಾಣಿಕ ಅಧಿಕಾರಿಯಾಗಿ ಅವರು ಸಗಡ ಸಮಾಜಕ್ಕೆ ಕಾನೂನು ಮೀರಿ ಮಂದಿಗೆ ಮದತ್ ಮಾಡಿದಾರ ಅವರು YS ಪಾಟೀಲ್ ಆಗ್ಲಿ. ಇನ್ನ
ಡಾಕ್ಟರ್ VI ಪಾಟೀಲ್, PB ಪಾಟೀಲ್ ಅಂತಂಬ್ರ ಮಗ ಅವರು, ಡಾಕ್ಟರ್ VI ಪಾಟೀಲ್ ಮಾಜಿ ಶಾಸಕರು, ಅವ್ರಿಗೂ ಜ್ಞಾನ ಐತಿ, MLA ಆದವ್ರ ಅವ್ರ ಅಂತವ್ರ ನೀವು ಮಾಡಿ ರಿಮೋಟ್ ಕಂಟ್ರೋಲ್ ನಿಮ್ಮ ಸಮಾಜನ ವಿಶ್ವಾಸದಾಗ ತೋರಿ, ಸದಸ್ಯರನ್ನ ವಿಶ್ವಾಸದಾಗ ತೋರಿ. ಬರುವ ಅಧ್ಯಕ್ಷ ಎಲೆಕ್ಷನ್ ನಿಮ್ ಕುಟುಂಬ ರೈತ. ಈಗ ಹೆಂಗ್ ನೀವು ತ್ಯಾಗ ಮಾಡಿದಾರಲ್ಲ ಹಂಗ ನನ್ನ ಕುಟುಂಬ ಬೇಡ. ಯಾರು ನಿಮ್ಮನ್ನ ಮೀರಿ ಅಲ್ಲಿ ಅಧಿಕಾರ ಚಲಾವಣೆ ಮಾಡೋದು ಕೋರಿಯವ್ರ. ನೀವು ದೊಡ್ಡ ಸಂಖ್ಯೆ ಮಾಡ್ರಿ, ದೊಡ್ಡ ಮನಸ್ಸು ಮಾಡ್ರಿ, ಅಲ್ಲಿ ಸದಸ್ಯರಿಗೆ ಬೇಕಾದಂತ ಸೌಲಭ್ಯಗಳನ್ನ ಕೊಡ್ರಿ, ನಿಮ್ ಹೆಸರು ಇನ್ನೂ ಉತ್ತಂಗಕ್ಕೆ ಇರ್ತೈತಿ. ಅದಕ್ಕ ಇದನ್ನ ತಾವು ಗಂಭೀರವಾಗಿ ನಾನು ವಾಹಿನಿ ನೋಡ್ತಿರಲ್ಲ ನನಗಂತೂ ಗೊತ್ತಿಲ್ಲ, ಆದ್ರ ಮಂದಿ ಮುಂದೆ ಚರ್ಚೆ ಮಾಡ್ತೀರಂತ. ಈ ವಾಹಿನಿಯ ಗರ್ದಿ ಗಮ್ಮತ್ತ ನಮ್ ಇಲೆಕ್ಷನ್ ಮಾಡ್ರೆ ಬಾಳ ಗದ್ದಲ್ ಕೇಳ್ತಾರ ಅಂತ ಮಾತಾಡಿದ್ದು ನಮಗ್ ಸುದ್ದಿ ಬಂದೈತಿ. ಇರ್ಲಿ, ಎಲ್ಲ ಬಿಟ್ಟು ಬಿಡೋ, ನೀವೆಲ್ಲ ಇರೋಣ. ಆದ್ರ ಈ ಒಂದು ಸಂಸ್ಥೆಯನ್ನ ಉಳಿಸೋದ್ರೊಳಗ ನಿಮ್ಮ ಇನ್ನೂ ಯಾರಲ್ಲ ನಿಮ್ನ ಹೊರತುಪಡಿಸಿ ಯಾರು ಬೇಕಾದವ್ರನ್ನ ಮಾಡ್ರ, ಸಂಸ್ಥೆ ನಿಮ್ ಕಡೆನೆ ಉಳಿತೈತಿ. ಇದನ್ನ ಮಾಡ್ತಾರಂತ ಇಡೀ ರಾಜ್ಯದ ಜನ ನಿಮ್ ಸದಸ್ಯರು ಹಾದಿ ಕಾಯ್ತಾರು, ನಾವು ಹಾದಿ ಕಾಯ್ತೇವು. ನಿಮ್ಗೆ ಇನ್ನೂ ದೇವರ ಆಯುಷ್ಯ ಆರೋಗ್ಯ ಕೊಡ್ಲಿ, ಆದ್ರ ಈ ಸದ್ಬುದ್ಧಿಯನ್ನು ಕೊಡ್ಲಿ ಅಂತೇಳಿ ಆ ದೇವರಲ್ಲಿ ಕೇಳ್ಕೊತೀನಿ. ನಮಸ್ಕಾರ.